ಅಯ್ಯೋ ಶಿವನೇ, ಸಂಜೆ ಆಯಿತು, ದೆವ್ವ ಬರೋ ಟೈಮುನ್ವೇ ಆಯಿತು. ಬಿರಿಯಾನಿ ಬಿರಿಯಾನಿ ಬಿರಿಯಾನಿಗೆ ಏನು ತಂದೆ ಕೊಟ್ಟಿಲ್ಲ. ಈಗ ಬಿರಿಯಾನಿ ಎಲ್ಲಿ ಅಂತ ಬಂದರೆ ನಾನೇನು ಮಾಡಲಿ? ಅಷ್ಟೇ, ರಾತ್ರಿ 8 ಗಂಟೆ ಆಯಿತು ಅಂದರೆ ಶುರುವಾಯ್ತದೆ ದೆವ್ವದ ಕಾಟ. ಇವ್ರಿರೋದಕ್ಕೆ ಶುರುವಾಯಿತು. ನೆನ್ನೆ ಅಂತೂ ಜೀವನೇ ಹೋಗಿತ್ತು. ಇವತ್ತು ನನ್ನೇನು ಮಾಡೋಕ್ಕಿಲ್ಲ. ಹೊಸೊಬ್ರು ಬಂದವರಲ್ಲ, ಅವ್ರನ್ನೇನೇ ಹಿಡ್ಕೊತಾರೆ. ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್, ಜೈ ರಾಮ್ ಶ್ರೀರಾಮ್. ನೀನೇ ಕಾಪಾಡಬೇಕಪ್ಪ. ಆ ಮೋಹಿನಿಯಿಂದ ನೀನೇ ಕಾಪಾಡಬೇಕು. ಈ ಸುಮ್ಮನೆ ತಗ್ಲಾಕ್ಸ್ಬಿಟ್ಟು ಎಸ್ಕೇಪನ್ನು ಆಗೋಗ್ಬಿಡ್ತೀನಿ ನಾನು. ಅಲ್ಲ ರಾಣಿ, ಇಷ್ಟೊತ್ತಾದ್ರೂ ಕಮ್ಲಿ ಅವರಮ್ಮ ಇಬ್ರು ಬಂದಿಲ್ಲ? ಯಾಕೆ ಇಬ್ರು ಬಂದಿಲ್ಲ? ಅವ್ರು ಯಾಕೆ ಬರ್ತಾರಕ್ಕ? ಅವ್ರು ಬರಲ್ಲ ಅನ್ನಿಸ್ತೈತೆ. ಬರದೆ ಎಲ್ಲೋ ಐತಾರೆ, ಇಲ್ಲಿಗೆ ಬರ್ಬೇಕಲ್ಲ. ನಾನು ಬರ್ತಾರೆ, ಬಂದ್ಮೇಲೆ ಎಲ್ಲರೂ ಸೇರ್ಕೊಂಡು ಏನಾರು ಅಡುಗೆ ಪಡಿಗೆ ಮಾಡ್ಕೊಳ್ಳಿ ಅಂತ ಅನ್ಕೊಂಡ್ರೆ ಇಲ್ಲಿ ಗಂಟೆ ಬಂದೇ ಇಲ್ವಲ್ಲ. ಹೋಗತ್ತಾಗಿ. ಅಲ್ಲ, ರಾತ್ರಿ 8 ಗಂಟೆ ಆಯ್ತು ಬಂತು, ಬರಲಿಲ್ಲ, ಏನಿಲ್ಲ. ಅಲ್ಲ, ಸಾವುಕಾರ ಏನು ರಾತ್ರಿ 8 ಗಂಟೆ ತನಕನೂ ಕೆಲಸ ಮಾಡೋಕ್ಕೇನೋ ಮಾಡಕ್ಬಿಟ್ಟವನ ಅಂತ ಹೇಳ್ಬಿಟ್ಟು ಮಡಗಿದ್ರು ಮಡಗ್ತಾನಲ್ವೇ ಅವಯ್ಯ ಮೊದಲೇನೇ ಸರಿ ಇಲ್ಲ. ರಾತ್ರಿ 8 ಗಂಟೆ ಆದರೂ ಕೆಲಸಕ್ಕೆ ಮಾಡಿಕೊಬಿಟ್ಟವನ ಅಂತ ನನಗೇನಂತ ಹೇಳಿದ್ರು ಗೊತ್ತೇ? 5-6 ಗಂಟೆಗೆ ಮನೆಗೆ ಬಂದ್ಬಿಡ್ತೀನಿ ಹೋಗು ಅಂತ ಕಳಿಸಿದ್ರು. ನಾನು ಬಿಡು 5-6 ಗಂಟೆಗೆ ಬರ್ತಾರಲ್ಲ ಅಂತ ಹೇಳ್ಬಿಟ್ಟು ನಾನು ಬಂದರೆ ಈ ಸತ್ತಾದರೂ ಬಂದಿಲ್ಲ ಕಣಮ್ಮಿ. ಅವರು ಬರಲ್ಲ ಅನ್ನಿಸ್ತೈತೆ ಸುಮಕ್ಕ, ಬರಲ್ಲ ಅನ್ನಿಸ್ತೈತೆ. ಯಾಕಮ್ಮ, ಏನಾಯ್ತು? ಮಗ, ಅವಳು ಕಮ್ಲಿ ಬರ್ಬೇಕಿತ್ತಲ್ಲಿಂದ. ಕಮ್ಲಿ ಅವರಮ್ಮ ಇಬ್ರು 6 ಗಂಟೆ ಒಳಗಡೆ ಬರ್ತೀನಿ ಅಂತ ಹೇಳಿದ್ರಲ್ಲ ಮನೆಗೆ. 8 ಗಂಟೆ ಆಯ್ತಲ್ಲ, ಇನ್ನೂ ಬರಲಿಲ್ಲ. ಏನಾರ ಸಮಸ್ಯೆನಾ, ಇಲ್ಲಾಂದ್ರೆ ಏನಾರ ಕೆಲಸ, ಏನಾರ ಶಾನೆ ಹೇಳ್ಗಿಳವನ ಸಾವುಕಾರ ಅಂತ ಒಂದು ಗೊತ್ತಿಲ್ಲ ಕಣಪ್ಪ. ಏನಾರ ಹೋಗಿ ಗೌರ ಏನು ಅಂತ ಹೇಳ್ಬಿಟ್ಟು ಅರ್ಥನೇ ಆಗಲಿಲ್ಲ. ಒಂದು ಹೆಜ್ಜೆ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬತ್ತಿಗೆ. ಇವನು ಹೋಗಕ್ಕೆ ದೆವ್ವ ಬಾಕ್ಲಲ್ಲಿ ತೆಗಿಬೇಕು. ಬರೋದು ಮಾತ್ರ ಬರ್ಬೋದು, ಹೋಗಕ್ಕೆ ಮಾತ್ರ ಆಗಕ್ಕಿಲ್ಲ. ಸರಿ ಕಣಮ್ಮ, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬರ್ತೀನಿ. ಬರೀ ನೋಡ್ಕೊಂಬಿಟ್ಟು ಬರೋದೆಲ್ಲ, ಕರ್ಕೊಂಬಿಟ್ಟು ಬಾ. ಹೊಟ್ಟೆ ಹಸಿತದೆ, ತಿರ್ಗಿ ಅಡುಗೆ ಪಡಿಗೆ ಏನಾರ ಮಾಡ್ಕೊಳ್ಳಿ. ಏಳು ಏನು ಬುಡಿ ಏನಾರ ಮಾಡ್ಕೋಬೇಕು, ಅಡುಗೆ ಪಡಿಗೆ ಏನಾರನುವೆ ಸರ್ನ ಬಾ ಅಂತ ಏಳು. ಸರಿ ಹೇಳಮ್ಮ, ಆಯ್ತು, ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಈಗ ನೋಡು, ಟಪ್ ಅಂತ ಹೇಳ್ಬಿಟ್ಟು ಬಾಗ್ಲು ಮುಚ್ಕೊತದೆ. ಇವನಂತೂ ಹೋಗಕ್ಕಾಗಿಲ್ಲ. ಬಾಗ್ಲಂತೂ ಪಕ್ಕ ಮುಚ್ಕೊಂತದೆ. ಇವ್ರಿಗೆ ದೆವ್ವ ಇರೋದು ಗೊತ್ತಾಗ್ಲಿ. ನನ್ನ ಜೀವನೇ ಹೊಡ್ಕೊಂತೈತೆ. ಇನ್ನೇನು ದೆವ್ವ ಎಂಟ್ರಿ ಆಯ್ತದಲ್ಲಪ್ಪ ಅಂತ ಮುಚ್ಕಂತೈತೆ ಇವಾಗ ಡೋರು. ಅಯ್ಯೋ ಹೋಗಿ ಬಿಟ್ಟ ಬಾಗ್ಲು ತೆಗೆದೇ ಐತೆ. ನಾನು ಹೋಗಕ್ಕೆ ಹೋದ್ರೆ ಮಾತ್ರ ಮುಚ್ಕತ್ತದೆ, ಇವನಾದ್ರೆ ಮಾತ್ರ ತೆಗೆದೇ ಐತೆ. ಲೇ, ನಿಂಗೇನೋ ಉಚ್ಕಿಚ್ನ ಏನನ್ನ ಕೊಡ್ಬಿಟ್ಟಾಯ್ತಾ ಅಂತ ಹೇಳ್ಬಿಟ್ಟು ಇದು ಯಾಕೆ ನೀನು ಹೆಂಗ್ ಸಿಕ್ರಂಗೆ ಆಡ್ತಿದ್ದೀಗಲ್ಲ? ಬಾಗ್ಲು ತೆಗೆದೈತೆ ಹೋಯ್ತಾನೆ, ಅದ್ರಾಗೇನು ಹೋಗಕ್ಕೆ ಬರೋಕ್ಕೇನು ಪೆಸಲ್ ಏನೈತೆ? ಅಯ್ಯೋ, ಅವಾಗಿಂದ ನೋಡ್ತಿದ್ದೀನಿ ಒಳ್ಳೆ ಗಡ ನಡಿಕೊಂಡು ನಿಂತ್ಕೊಂಡಿದ್ದೀಗ. ನನ್ನ ಮಗ ಹೋದ್ರು ಎದ್ರಕಂತೀಯ, ಬಂದ್ರು ಎದ್ರಕತ್ತೀಯ, ಮಾತಾಡ್ಸಿದ್ರು ಎದ್ರಕತ್ತೀಯ. ಅಯ್ಯೋ, ಒಳ್ಳೆ ಕಾಪಿ ಆಗಿದೆಯಲ್ಲ. ಏನಾಯ್ತು ನಿಂಗೆ? ಈಗ ಈಚೆ ಕಡೆಗೆ ಹೋಗಕ್ಕೆ ಏನು ಪ್ರಾಬ್ಲಮ್ ಆಯ್ತದೆ? ಅವ್ನು ಹೆಂಗೆ ಹೋದ ಈಚೆ ಕಡೆಗೆ ಅಂತ ನನ್ನೇ ಕೇಳ್ತಿದ್ದೀಗಲ್ಲ. ಅಲ್ಲ, ನನಗೆ ಈಚೆ ಕಡೆಗೆ ಹೋಗಕ್ಕೆ ಆಗಲಿಲ್ಲ, ಅದಕ್ಕೇನೆ. ಯಾಕಾಗಲಿಲ್ಲ? ಅಯ್ಯ, ನಿಜವಾಗೂ ನಿಂಗೆ ಹುಚ್ಚನಾಯಿ ಕಚ್ಚೈತೆ ಅನ್ನಿಸ್ತದೆ. ಅದಕ್ಕೆ ನೀನು ಹಿಂಗೆ ಸೈಕ್ ಥರ ಆಡ್ತಿರೋದು. ಮೋಹಿನಿ, ಅದು ಯಾಕೆ ಹಿಂಗೆ ಆಡ್ತಾವಳಿ ಇವಳು? ಅಯ್ಯಯ್ಯಯ್ಯಯ್ಯ, ಬರ್ಲಿರು. ಕಮ್ಲಿ ಬಂದ್ಮೇಲೆ ಮಾತಾಡ್ತೀನಿ. ತಿಕ್ಲಂಗೆ ಆಡ್ತಾಳೆ, ಇವ್ರ ಜೊತೆ ಹೆಂಗಿರೋದು ಅಂತ ಹೇಳ್ಬಿಟ್ಟು. ಅಯ್ಯೋ, ಇವಳು ಯಾರಲ್ಲ, ಇವಳು ಹಿಂಗೆ ಬಂದ್ಬಿಟ್ಲು. ಯಾರ ನೀನು? ಹಿಂಗಕ್ಕೆ ಯಾಕೆ ಬಂದೆ? ಅಲ್ಲ, ನಮ್ಮ ಬಾಕ್ಲು ತೆಗೆಯೋ ನಿಂತಿದ್ದೀವಿ, ನೀನು ಒಳಗಡೆಗೆ ಹೆಂಗೆ ಬಂದೆ? ಅಯ್ಯೋ, ಸತ್ಲು. ನನ್ನ ಮನೆಗೆ ನಾನು ಬರೋಕ್ಕೆ ಯಾವಳ ಪರ್ಮಿಷನ್ ಕೇಳೋ ಅವಶ್ಯಕತೆನೂ ಇಲ್ಲ. ಬಿರಿಯಾನಿ, ಬಿರಿಯಾನಿ, ಇಲ್ಲಿ ನಾವೇ ಕೂಡಿಲ್ದಂಗೆ ಸಾಯ್ತಾ ಇದ್ದೀವಿ. ಈ ಮುಸುಡಿಗೆ ಬಿರಿಯಾನಿ. ಏನು ಇವಳು ಮನೆಯಾ? ಈ ಮನೆನಾಗೆ ಈ ಮನೆನೋ ಇಲ್ಲ ಧರ್ಮಛತ್ರನೋ ಆ ಕಮ್ಲಿ ಇನ್ನು ಎಷ್ಟು ಜನ ನಿಮ್ಮ ಮನೆಯಾಗ ಮಡಿಕೊಂಡವಳೆ ಅಂತ ಹೇಳ್ಬಿಟ್ಟು ನನಗಂತೂ ಅರ್ಥ ಆಯ್ತಿಲ್ಲ. ಇನ್ನು ಎಷ್ಟು ಜನ ಮಡಿಕೊಂಡಿರ್ಬೋದು ಈ ಮನೆಯಾಗೆ? ನೀನು ಒಬ್ಳ? ಬಿಡತ್ತಾಗೆ. ಎಷ್ಟು ಜನನು ಕರ್ಕೊಂಬಂದು ಇಕ್ಕಂತಳು. ನಾನು ನನ್ನ ಮಗ ಅವ್ರ ಅಮ್ಮ 7-5 ಜನ ಇರ್ತೀವಿ ಅನ್ಕೊಂಡೆ. ಇವಳು ಬೇರೆ ಕೂಲಿ ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಏನು ರೋಪ ಆಗ್ತಾಳೆ ಬಿರಿಯಾನಿ ಅಂತ ಹೇಳ್ಬಿಟ್ಟು. ಅಕ್ಕ ಸುಮ್ಮನಿರಕ್ಕ. ಯಾಕೆ ಉಶ್ ಅಂತೀಯ? ಅವಳೇನು ದೊಡ್ಡನ ಎದ್ರುಕೊಳಕ್ಕೆ? ಅಯ್ಯೋ, ಒಂದು ಬಿರಿಯಾನಿ ಅಂತ ಕೇಳ್ತಾವಳೆ, ಆದ್ರೂ ಇವಳು ಉಶ್ ಅಂತವಳೆ. ನೀನೆಲ್ಲ ಎದ್ರುಕೊಳಕ್ಕೆ ಸುಮಿ ನಾನು ಎದ್ರುಕಳ ಅಂತ ವಂಶದಾಗೆ ಹುಟ್ಟಿಲ್ಲ. ನಾನು ಎದ್ರುಕಳ ಮಾತೇ ಇಲ್ಲ. ನಾನು ಗೊತ್ತಲ್ಲ ಮೊದಲೇನಿಯ ನಾನು ಏನು ಅಂತ ಹೇಳ್ಬಿಟ್ಟು ಎದ್ರುಕಳ ಸೀನ್ ಎಲ್ಲ ನನಗೆ ಇಲ್ಲ. ಅವಳ ಬಿರಿಯಾನಿ ಅಂತ ಶೇರ್ ಮಾಡ್ಕೊಂಡು ಕುಂತ್ಕೊಳಕ್ ಆಯ್ತದ? ಅದು ಮೋಹಿನಿ, ಅದು ಇವಳಿಗೆ ಯಾಕೆ ಎದ್ರುಕಂತ ಇದೀಗ ನೀನು? ಇದು ಸಂದಕೈತಲ್ಲ, ಯಾರಿಗೂ ಎದ್ರುಕಳ ಅಂತ ಗೊತ್ತಿ, ನಮ್ಗೇನು ಬಂದೈತೆ? ಇವಳು ನೋಡು ಹೆಂಗೆ ಎದ್ರುಕೊಂತಾವಳೆ. ಅಯ್ಯ, ಇದು ಯಾಕಮ್ಮ ಹಿಂಗೆ ಎದ್ರುಕತಾ ಇದೀಗಲ್ಲ ನೀನು? ಬಿರಿಯಾನಿ ಬೇಕು ಅಂತ ಹೇಳಿದ್ನಲ್ಲ, ಚಿಕನ್ ತಂದಿದ್ದೀನಿ. ಚಿಕನ್ನು
ನನಗೆ ಘಮ 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 ಬಿರಿಯಾನಿ ಆಗ್ಬೇಕಷ್ಟೇನೆ. ಏಯ್, ನಾವು ಮಾಡಕ್ಕಿಲ್ವೇ ಬಿರಿಯಾನಿ? ನಾವು ಚಿಕನ್ ಸಾರು ಮಾಡ್ಕೊಂಡು ತಿಂತೀವಿ. ಏನು ಇವಾಗ? ನಿನಗೆ ಯೋಗ್ಯತೆ ಇದ್ರೆ ನೀನು ಮಾಡ್ಕೊಂಡು ತಿನ್ಬೇಕು. ಅದು ಬಿಟ್ಬಿಟ್ಟು ನಮ್ಮ ಹತ್ರ ಬಂದು ಕೇಳ್ಬಿಟ್ರೆ ನಾವೇಗ್ಲೇ ಮಾಡ್ಕೊಂಡು ಬಿಟ್ಟು ಕೊಡೋಕ್ಕಾಯ್ತದೆ? ಹೋಗ್ಬಿಟ್ಟು ಮುಚ್ಕೊಂಡು ನೀನೇ ಮೈ ಬಗ್ಸ್ಬಿಟ್ಟು ಮಾಡ್ಕೊಂಡು ತಿನ್ನು. ಬೇಡ ಅಂತಂದ್ರೆ ಯಾರು? ನಮ್ಮನ್ನೇ ಯಾಕೆ ಕೇಳಕ್ಕೆ ಬರ್ತಾಳೆ? ಓಹೋ, ಇವಳಿಗೆ ಬಿರಿಯಾನಿ ಮಾಡಿಕ್ಬೇಕಂತ ಬಿರಿಯಾನಿ. ಯವ್ವ, ಇವಕ್ಕ ಅದೇ ತಿನ್ನೋದು ಗ್ಯಾರಂಟಿ. ಸುಮಕ್ಕ ಸುಮ್ನಿರು, ಅವಳು ಯಾರು ಅಂತ ಹೇಳ್ಬಿಟ್ಟು ನಿಂಗೆ ಇನ್ನವೇ ಗೊತ್ತಿಲ್ಲ. ನೀ ಸುಮ್ನಿರು, ಶಾನೆ ಮಾತಾಡಕ್ಕೆ ಹೋಗ್ಬಿಡ. ಆಮೇಲೆ ಮ್ಯಾಲ್ಗಡೆ ಕಳಿಸ್ಬಿಡ್ತಾಳೆ. ಶಾನೆ ಕಷ್ಟ ಆಯ್ತದೆ, ಸುಮ್ಕಿರು. ಏನೇ ಮ್ಯಾಲು ಕಳಿಸ್ತೀಯಾ? ಕಳಿಸು ನೋಡೋಣ. ಅಲ್ಲೊಳ್ಳೆ ವಕ್ರ ವಕ್ರ ಹೋಗೋವಲ್ಲ ನಿನ್ನಲ್ಲು. ಥೂ, ಈಚೆ ಕಡೆಗೆ ಬಂದಿರೋದು ನೋಡಲ್ಲ. ಏನೇ ಮಾಡ್ತೀಯಾ? ಮೇಲೆ ಕಳಿಸ್ತೀಯ? ನನ್ನ ಮ್ಯಾಲೆ ಕಳಿಸ್ತೀಯಾ? ಕಳಿಸ್ ನೋಡೋಣ, ಕಳಿಸೇ ನೋಡೋಣ. ಇನ್ನೊಂದು ಜನ್ಮ ಎತ್ತು ಬರಬೇಕು ಈ ಸುಮೀನ್ ಮುಟ್ಟಬೇಕು ಅಂತ ಹೇಳಿದ್ರೆ. ಹೋಗು, ನಮ್ಮನಿಗೆ ಬಂದ್ಬಿಟ್ಟು ನಮಗೆ ಆವಾಜ್ ಆಗ್ತಾಳೆ. ಆ ಕಮ್ಲಿಗೆ ಹೇಳ್ಬಿಟ್ಟು ಮೊದಲು ನಿನ್ನಿಂದ ಮನೆಯಿಂದ ಈಚೆ ಕಡೆಗೆ ಹಾಕಿಸ್ತೀನಿ. ನೀನು ನೋಡಿದ್ರೆ ನಂಗೆ ಸಹಿಸಕ್ಕಾಯ್ತಿಲ್ಲ, ಸಿಟ್ಟು ಬತ್ತಾಯ್ತು ನನಗೆ. ಏಯ್, ಜಾಸ್ತಿ ಮಾತಾಡ್ತಿದ್ಯಲ್ವಾ? ಅಯ್ಯೋ ಯವ್ವ, ಯವ್ವ, ಇವಳೇನ ನೊಂದೆ ಕೈಗೆ ಮೇಲ್ಗಡೆ ಕೆತ್ಬಿಟ್ಟವಳಲ್ಲ. ಯವ್ವ, ಲೇ ರಾಣಿ, ರಾಣಿ, ಲೇ ರಾಣಿ, ಯಾರೇವಳು? ಯಾರೇವಳು ಮಾಟ್ಗತಿ? ಯವ್ವ, ನನ್ನ ಮೇಲ್ಗಡೆ ಕೆತ್ಬಿಟ್ಟವಳಲ್ಲ. ಮಗನೇ, ಲೋ ಮಗನೇ, ಅಯ್ಯೋ ಇಳಿಸೆ, ಇಳಿಸೆ. ಯಾರೇ ನೀನು? ಯವ್ವ ಇಳಿಸೆ. ಸುಮಕ್ಕ, ಈ ಮನೆ ಮೋಹಿನಿ. ಯವ್ವ, ಮೋಹಿನಿನ, ಮೋಹಿನಿನ ಇದ್ಯಾಕೆ ಒಳಗಡೆ ಬಂತು? ಲೇ ಮೋಹಿನಿ, ಇಳಿಸ್ಬಿಡು ನನ್ನ, ಇಳಿಸ್ಬಿಡು. ನಂಗೆ ಇನ್ನೂ ಜೀವನದಾಗ ಬೋಲ್ ಆಸೆ ಐತೆ. ದಯವಿಟ್ಟು ನನ್ನ ಕೆಳಗಡೆ ಇಳಿಸ್ಬಿಡು, ದಯವಿಟ್ಟು ಇಳಿಸ್ಬಿಡು. ಇದು ಯಾಕಿಂಗೆ ಮೇಲ್ಗಡೆ ಕೆತ್ತಿದ್ಯಾ? ತೆಪ್ಪಾಯ್ತು, ನೀನು ಅಂತ ಗೊತ್ತಿರಲ್ಲ. ದಯವಿಟ್ಟು ಇಳಿಸ್ಬಿಡು ನನ್ನ ಕೆಳಗಡೆಗೆ. ಬಿದ್ದೋದ್ರೆ ನನ್ನ ಸೊಂಟ ಮೂಳೆ ಎಲ್ಲ ಮುರಿದೋಯ್ತದೆ. ಇಳಿಸು ಮೋಹಿನಿ. ಏಯ್, ನನಗೆ ಎದ್ರುತ್ರ ಮಾತಾಡ್ತೀಯಾ? ನಮ್ಮ ಮನೆಗೆ ಬಂದ್ಬಿಟ್ಟು ನನ್ನ ಹತ್ರನೇ ಎದ್ರುತ್ರ ಮಾತಾಡಿ ನನ್ನ ಹತ್ರನೇ ದುರಂಕಾರ ತೋರಿಸ್ತೀಯಾ? ನಿನ್ನಂತೂ ಬಿಡಲ್ವೇ? ನಿನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವತ್ತು ನಿನ್ನ ಸಾಯ್ಬಡ್ದೇನೆ ನಾನಂತೂ ಹೋಗೋದು. ನನ್ನ ಹತ್ರನೇ ನಿನ್ನ ದೌಲತ್ತು ದುರಂಕಾರ ಎಲ್ಲ ತೋರಿಸ್ತಾ ಇದೆಯಲ್ವ ನೀನು? ಕಿತ್ತೋಗಿರೋಳೆ. ಯವ್ವ, ಯವ್ವ, ತಿರುಗಿಸ್ತಾ ಇದೆ. ಲೇ ರಾಣಿ, 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 ನನ್ನ ಕಾಪಾಡಿ ರಾಣಿ. ಯವ್ವ, ಇವಳು ತಿರುಗಿಸ್ತಾವಳೆ ಕಣ್ಲೆ ನನ್ನ. ಯವ್ವ, ಯವ್ವ, ತಿರುಗಿಸ್ತಾ ಐತೆ ಕಣ್ಲೆ ರಾಣಿ. ರಾಣಿ, ಕಾಪಾಡೆ ನನ್ನ ರಾಣಿ, ನನ್ನ ಸತ್ತೆ ಕಾಪಾಡೆ. ಲೋ ಮಗನೇ, ಲೋ ಮಗನೇ, ಎಲ್ಲ ಇದೆಯಾ? ಯವ್ವ, ಈ ದೆವ್ವ ನನ್ನ ಸಾಯಿ ಬಡಿತದೆ ಕಣ್ಲ. ಯವ್ವ, ಸಾಯಿ ಬಡಿತದೆ ಕಣ್ಲ. ಕಾಪಾಡ್ಲಾ, ಕಾಪಾಡ್ಲಾ. ಇವತ್ತು ಸುಮಿ ಕತೆ ತಿತ್ತಿನೇನೆಯ ಮುಚ್ಕೊಂಡಿರೋದೇ ಇಲ್ಲ. ಯಾವ ದೌಲತ್ ಮಾಡ್ತಾಳೆ, ಯಾವ ದೌಲತ್ ತಗಾಡ್ತಾಳೆ ಆಗಬೇಕು ಸರಿಯಾಗಿ. ನಾನು ಅಲ್ಲಿ ಗಡ 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 ನೋಡಿಕೊಂಡು ಕುಂತಿದ್ರೆ ನನಗೆ ಹುಚ್ಚಿಡ್ದೈತೆ. ನಂಗೆ ಮಾತಾಡ್ತಾಳೆ. ಸುಮ್ಮನೆ ನಡ್ಗಕ್ಕೆ ನನಗೇನು ಹುಚ್ಚ ಹಿಡ್ದಿರ್ತದೆ, ನನಗೇನು ತಿಕ್ಲ ಹಿಡ್ದಿರ್ತದೆ. ಇದೊಳ್ಳೆ ಸಂದ ಕೇಳ್ತಾಳೆ. ಯಪ್ಪ, ಬದುಕಿದೆ ಬಡ ಜೀವವೇ, ನಂಗೆ ನಾನು ಉಳ್ಕೊಂಡೆ. ಇವಳು ಸತ್ಲು ಬಿಡಿವತ್ತು. ಯಪ್ಪ, ಬಿರಿಯಾನಿ ತಾನೇ ಮಾಡಿಕೊಟ್ರಾಯ್ತು. ಏಟುಗಳು ಯಾರು ತಿಂತಾರೆ? ನನ್ನ ಹತ್ರನೇ ಆಟ ಆಡ್ತೀಯೇನೆ, ನನ್ನ ಹತ್ರನೇ. ಸಾಯಿ ಹೋಗಿ. ಯವ್ವ, ಯವ್ವ, ಕಾಪಾಡೆ, ಕಾಪಾಡೆ ನನ್ನ. ಈ ಮೊಯ್ಯನ್ನ ಸಾಯಿ ಪಡಿತದೆ. ಅಯ್ಯೋ, ಕೆಳಗಡೆ ನೋಡು. ಭಯ ಆಯ್ತಾಯ್ತು ನನಗೆ. ಕೆಳಗಡೆ ಬಿದ್ದೆ ಅಂದ್ರೆ ನನ್ನ ತಲೆ ಬುಲ್ಡೆ ಹೋಯ್ತದೆ. ಲೇ ರಾಣಿ, ಮೋಹಿನಿ, ಏನೋ ಗೊತ್ತಿಲ್ಲೇನೋ ತೆಪ್ಪಾಗಂದ್ಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಮೋಹಿನಿ. ಇನ್ನೊಂದ್ಕಿಂತ ನಿನ್ನ ಬಗ್ಗೆ ಮಾತಾಡಕ್ಕಿಲ್ಲ. ಇನ್ನೊಂದ್ಕಿಂತ ನಿನ್ನ ಬಗ್ಗೆ ಮಾತಾಡಿದ್ರೆ ಕ್ಯಾರ ತಗೊಂಡೋಡಿ ಹೊಡೆಸ್ಕೊಬಿಡ್ತೀನಿ. ಆದರೆ ದಯವಿಟ್ಟು ನನ್ನ ಬಿಟ್ಬಿಡು. ಇದು ಮ್ಯಾಲೆ ಯಾಕೆ ಹಿಂಗೆ ತಗ್ಲಾಕ್ಬಿಟ್ಟಿದ್ದೀಗಲ್ಲ? ಯವ್ವ, ನನಗೆ ಸರಿಯಾಗಿ ಏಟು ಬಿತ್ತು. ಹೆಂಗೆ ಏಟು ಬಿತ್ತು ಅಂತ ಹೇಳಿದ್ರೆ ಸರಿಯಾಗಿ ಏನ್ಯಾ ಬಿತ್ತು ನಂಗಂತೂ. ಯವ್ವ, ತೆಪ್ಪಾಯ್ತು, ತೆಪ್ಪಾಯ್ತು. ದಯವಿಟ್ಟು ನನ್ನ ಪಾಡೋದು ನನಗೆ ಬಿಟ್ಬಿಡು. ಯವ್ವ, ದಯವಿಟ್ಟು ಬಿಟ್ಬಿಡು ನನ್ನ. ಲೈ, ಅವಳು ಅಲ್ಲೇ ಬಿದ್ದು ಸಾಯ್ಲಿ. 5 ನಿಮಿಷ ಟೈಮ್ ಕೊಡ್ತೀನಿ. 5 ನಿಮಿಷದಾಗೆ ಪಟ 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 ಬಿರಿಯಾನಿ ರೆಡಿ ಆಗಿರಬೇಕು. ಏನೇಳು? ಬಿರಿಯಾನಿ ರೆಡಿ ಆಗಬೇಕು. ನೋಡು, ಹೊರಗಡೆ ಓಡಾಡ್ಕೊಂಬಿಟ್ಟು ಬರ್ತೀನಿ. ಅಷ್ಟೊಳಗಡೆ ಇದು ಏನು ಮಾಡ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ. ಬೇಗ 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 ರೆಡಿ ಮಾಡು. ಇವಳಿಲ್ಲೇ ಬಿದ್ದು ಮೇಲ್ಗಡೆನೆ ಸಾಯ್ಲಿ ಅವಳು. ನನ್ನ ಹತ್ರನೇ ರೋಫ್ ಆಗ್ತಾಳಲ್ಲ ಇವಳು. ಅದಕ್ಕೆ ತಿರುಗಿಸ್ ಮೇಲ್ಗಡೆ ಕೆಸ್ತಿರೋದು. ಅಲ್ಲೇ ಬಿದ್ದಿರಲಿ ಅವಳು, ಅಲ್ಲೇ ಬಿದ್ದಿರ್ತಾಳೆ. ನೋಡು, ನೀನು ಟೈಮ್ ವೇಸ್ಟ್ ಮಾಡಬೇಡ. ಪಟ 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 ಬಿರಿಯಾನಿ ಹೆಂಗಿರ್ಬೇಕು ಅಂದರೆ ಘಮ 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 ಅನ್ಬೇಕು. ಹಂಗಿರ್ಬೇಕು, ಸರಿನಾ? ಸರಿ ಮೋಹಿನಿ ಅಕ್ಕ, ನೀನು ಹೇಳ್ದಂಗೆ ನಾನು ಕೇಳ್ತಿದ್ದೀನಲ್ಲ, ಅದಕ್ಕೆ ನೀನು ಇನ್ನೂ ಇಲ್ಲೇ ಇಟ್ಕೊಂಡಿರೋದು. ಇಲ್ಲ ಅಂದಿದ್ರೆ ಇನ್ನೂ ತಿರುಗಿಸ್ ಮೇಲ್ಗಡೆ ಕೆಸ್ಬಿಡ್ತಾ ಇದ್ದೆ. ನೋಡು, ಹೇಳ್ದಷ್ಟು ಮಾತ್ರ ಮಾಡ್ಬೇಕು ಈ ಮನೆಗೆ. ಎಕ್ಸ್ಟ್ರಾ ಮಾತಾಡಿದ್ರೆ ಹಿಂಗೇನೆ ಮೇಲ್ಗಡೆ ಕಳಿಸ್ಬಿಡ್ತೀನಿ. ಇಲ್ಲ ಅಕ್ಕ, ನಿಮ್ಗಿನ್ನ ದೊಡ್ಡರು ಯಾರನವ್ರೆ? ಯವ್ವ, ನೀವೇ ನನಗೆ ದೊಡ್ಡರು. ನಿಮ್ಗಿನ್ನ ದೊಡ್ಡರು ಯಾರು ಇಲ್ಲ. ಮಾಡ್ತೀನಿ. ಬಿಸಿ 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 ಬಿರಿಯಾನಿ ಮಾಡ್ತೀನಿ. ಯವ್ವ, ಓದೋದೈತಿ, ನಾನು ಇಳಿಸ್ಬಿಟ್ಟೋಗು. ನನ್ನ ಜೀವನನೇ ಹೋಯ್ತದೆ. ಯಾವಾಗ ನಾನು ಸತ್ತೋಯ್ತೀನೋ, ಇವು ಮ್ಯಾಲಿಂದ ಕೆಳಗಡೆಗೆ ಬಿದ್ದು ಅಂತ ಟೆನ್ಷನ್ ಆಗೇನಿಯ. ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಡ್ತೀನಿ ಅನ್ನಿಸ್ತದೆ. ಅಯ್ಯೋ, ನಾನು ಯಾರನ್ನ ಕೆಳಗಡೆ ಕೀಳಿಸಿ, ದಯವಿಟ್ಟು ನನ್ನ ಕೆಳಗಡೆ ಕೀಳಿಸಿ. ಯವ್ವ, ನನ್ನ ಕೆಳಗಡೆ ಕೀಳಿಸಿ. ಅಯ್ಯೋ,
ಅಯ್ಯೋ ಮೊಯ್ನಿ ನನ್ನ ತಪ್ಪಾಯ್ತು, ನನ್ನ ಏನೋ ಮಾಡಕ್ಕೋಗಿ ಏನೋ ಆಯ್ತು. ದಯವಿಟ್ಟು ನನ್ನ ಕೆಳಗಡೆ ಕೀಳ್ಸಿ. ಇನ್ನೊಂದು ಕಿತ ಹಿಂಗೆ ಮಾಡಕ್ಕಿಲ್ಲ, ದಯವಿಟ್ಟು ಕೆಳಗಡೆ ಕೀಳ್ಸಿ, ಬೈಯಕ್ಕಿಲ್ಲ ನಿಮ್ಮನ್ನ. ಅಯ್ಯೋ ನನಗೆ ಮುಟ್ಬಿಡಿ. ಇನ್ನು ಜೀವನದಾಗ ಬೇಜಾನ ಆಸೆ ಐತೆ, ದುಬೈಗೆ ಹೋಗಿ ಸೆಟ್ಲ್ ಆಗಬೇಕು, ಏನೇನೋ ಆಸೆ ಐತೆ. ಸುಮಕ ಒಂಟೆ ಹೋಯ್ತು ಮೋಹಿನಿ. ಇನ್ನ ಮೋಹಿನಿ ಮೂಡ್ ಬಂದ್ಬಿಟ್ಟು ನೀನು ಕೆಳಗಡೆ ಕೀಳ್ಸಗಂತಂದ್ರೆ ಅಲ್ಲೇ ಇರ್ಬೇಕು ನೀನು, ಸರಿನೇ? ನೀನು ಅಲ್ಲೇ ಇದ್ರೆ ನೀನು ಸಂದ ನೀನು. ಅಲ್ಲೇ ಇರು. ಲೇ, ಆ ದೆವ್ವ ಹೇಳಿದ್ ಬಿರಿಯಾನಿ ನೀನ್ ನೋಡಿ ಕೋಳಿ ಸುಡ್ತಿದೀಗಲ್ಲ. ಅಯ್ಯೋ ನಾನು ಹೆಂಗೋ ಮಾಡ್ತೀನಿ, ಸುಮ್ಕೆ ನಿಂಗೆ ಯಾಕೆ? ಅದು ಏನು ತಿಂತದೆ ಅಂತ ಹೇಳ್ಬಿಟ್ಟು ನನಗೆ 2 ದಿನದಿಂದ ಗೊತ್ತು. ಹೋಗಿ ಹೋಗಿ ಕಂಬಳಿ ಮಾತು ಕಟ್ಕೊಂಡು ಇಲ್ಲಿಗೆ ಬಂದಿದ್ದೀಗಲ್ಲ, ಅನ್ಬೋಸು. ಆ ದೆವ್ವ ಬಂದು ಇಳ್ಸಗಂಟನ್ವೇ ಮ್ಯಾಲೆ ಇರಬೇಕು. ರಾತ್ರಿ 8 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ಗಂಟ ಬರೀ ಮೋಹಿನಿ ಕಾಟ ನೆನೆಯ ಬಂದು ಕಾಟ ಕೊಡ್ತಾಳೆ. ಆಮೇಲೆ ಬೆಳೆ ಹೊತ್ನಾಗಿರಲ್ಲ, ಈಚೆ ಕಡೆಗೆ ಕೊಡೋಗನ ಅಂದರೆ ಬಾಗ್ಲೆಲ್ಲ ಹಾಕ್ಬಿಟ್ಟಿರ್ತಾಳೆ. ಅದಕ್ಕೆ ನೆನೆಯ ನಿಮ್ಮ ಮಗ ಈಚೆ ಕಡೆಗೆ ಹೋಗಿದ್ದು ನೋಡಿ ಆಶ್ಚರ್ಯ ಆಗೋಯ್ತು, ಹೆಂಗ್ ಹೋದ್ನಪ್ಪ ಇವನು ಅಂತ. ಏ ಮನಿಯಾಳಿ, ಮೊದ್ಲೇ ಬೊಗಳದಲ್ವೇನೆ, ಏನೇ ಬಂದಿರೋದು ನಿಂಗೆ ದೊಡ್ಡ ರೋಗ. ಮೊದ್ಲೇ ಹಿಂಗ್ ಮೋಹಿನಿ ಐತೆ ಅಂತ ಬೊಗಳಿದ್ರೆ ನಾನು ಇಷ್ಟೆಲ್ಲ ಮಾತಾಡ್ತಾನೇನೇ ಇರ್ಲಿಲ್ಲ. ಈಗ ನೋಡು, ಮ್ಯಾಲ್ಗಡೆ ತೇಲಾಡ ಅಂತ ಅವಶ್ಯಕತೆನೇ ಇರ್ಲಿಲ್ಲ. ಆಮೇಕಿಂದ ನೀವು ಮೋಹಿನಿ ಐತಿ ಅಂತ ಹೇಳ್ಬಿಟ್ರೆ ನೀವು ಓಡೋಗ್ಬಿಟ್ರೆ ಆಮೇಕಿಂದ ನಾನು ಒಬ್ಳೆ ಆಗಕ್ಕಿಲ್ವಾ? ಅಯ್ಯೋ ಮನಿಯಾಳಿ, ಈಗ ನೋಡೆ ಸೊಂಟಕ್ಕೆ ಹೆಂಗ್ ಬಿತ್ತು ಗೊತ್ತೇನೆ ಏಟು. ನನಗೀಗ ಯಾವಾಗ ಕೆಳಗಡೆಗೆ ಬೀಳ್ತೀನೋ ಅನ್ನೋ ಟೆನ್ಷನ್ಗೆ ಸತ್ತೋಯ್ತೀನಿ ಅನಿಸ್ತದ. ನಾನು ಲೇ ಹೆಂಗಾರ ಮಾಡ್ಬಿಟ್ಟು ನಾನು ಕೆಳಗಡೆ ಕೀಳ್ಸೆ ಆಯ್ತಿಲ್ಲ ಕಣ್ಲೆ. ನನಗೆ ಯಾಕೋ ಜೀವ ಎಲ್ಲ ಬಾಯಿಗೆ ಬಂದಂಗೆ ಆಯ್ತೈತಿ. ಈರಾಪರ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ನೆನಪಿಗೆ ಬರ್ತಾವ್ರಿ. ನಾನು ಯಾಕೋ ಹೊಗೆ ಹಾಕಿಸ್ಕೊತೀನಿ ಅನಿಸ್ತದೆ. ಕೆಳಗಡೆ ಕೀಳ್ಸೆ ನನ್ನ ಆ ಮನೆಯಾಳ ಕಂಬಳಿ ನನ್ನ ಮೋಹಿನಿ ಮನೆ ಕಳಿಸ್ಬಿಟ್ಟು ತಮಾಸೆ ನೋಡ್ತಾವಳ ಅವಳು, ಕಿತ್ತೋದವಳು. ಅದಕ್ಕೆ ಅವಳು ಬಂದಿಲ್ಲ ಮನೆಗೆ. ಆ ಮನೆಯಾಳಿ ಇಳ್ಸೆ ಕೆಳಗಡೆ ನನ್ನ ಇಳ್ಸೆ. ಓ ಅಷ್ಟು ಗೊತ್ತಾಗಕ್ಕಿಲ್ವೇ? ಮಾಟ ಮಂತ್ರ ಮಾಡ್ಬಿಟ್ಟು ಚೂಪ್ ಅಂತ ಮ್ಯಾಲ್ಗಡಿಗೆ ಹಾಕಿರೋದು ನಿನ್ನ. ಅಷ್ಟು ಸುಲಭವಾಗಿ ಕೆಳಗಡೆಗೆ ಬಿಟ್ಬಿಟ್ಟದ ನಿನ್ನ. ಚೂಪ್ ಅಂತ ಹೇಳ್ಬಿಟ್ಟು ಮ್ಯಾಲ್ಗಡೆ ಕಳಿಸಿರೋದು. ಮಂತ್ರ ಹಾಕ್ಬಿಟ್ಟೆ ಕೆಳಗಡೆ ಕಳಿಸ್ಬೇಕು. ನಾನು ಹಂಗೇನಿಯ ಮ್ಯಾಲ್ಗಡೆ ಕಳಿಸಿತ್ತು. ನಾನು ಬಂದಾಗ ಹಂಗೇನಿಯ ದೌಲತ್ತು ದುರಂಕಾರ ಮಾಡ್ಬಿಟ್ಟೆ. ನಾನು ಜಾಡ್ಸೋದು ಮ್ಯಾಲ್ಗಡಿಗೆ ಹಾಕಿತ್ತು. ನಾನು ಹೆಂಗೋ ಬಿರಿಯಾನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕೈ ಕಾಲು ಹಿಡಿದ್ಬಿಟ್ಟು ಕೆಳಗಡೆಗೆ ಹೆಂಗೋನೂ ಬಂದ್ಬಿಟ್ಟೆ. ಅಯ್ಯೋ ಮನಿಯಾಳಿ, ಹೇಳದ್ ಬಿಟ್ಬಿಟ್ಟು ನಾನು ತಿಥಿ ಮಾಡಬೇಕು ಅಂತ ನೀ ಹೊಂಟ್ಬಿಟ್ಟಿದ್ದೀಯ ನೀನು. ಮನಿಯಾಳಿನೇ ನೀನು. ನಾನು ತಿಥಿ ಮಾಡಕ್ಕೆ ಅಂತ ನೀ ಕಾಯ್ಕೊಂಡಿದ್ದೆ ಅನ್ನಿಸ್ತದೆ. ನಿನ್ನ ಮಕ್ಕ ಮುಚ್ಚ. ಅಯ್ಯೋ ನನ್ನ ಪರಿಸ್ಥಿತಿ ನೆನೆಸ್ಕೊಂಡ್ರೆ ನನಗೆ ಬೇಜಾರಾಯ್ತೈತೆ. ಫ್ರೆಂಡ್ಸ್, ನನ್ನ ತಿಥಿ ಆಗೋದಂತೂ ಗ್ಯಾರಂಟಿ. ಇಲ್ಲಿಂದ ಕೆಳಗಡೆಗೆ ಬಿದ್ದೆ ಅಂದರೆ ಏನೋ ಒಂದು ಆಯ್ತೀನಿ ನಾನು.